ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್. ನಾನು ಫಸ್ಟ್ ಟೈಮು ನಿಮಗೆ ನನ್ನ ಚಾನಲ್ನಲ್ಲಿ ತೋಟದ ಗುಡ್ಡದ ಹಳ್ಳಿ ಅಲ್ಲಿರೋ ಎರಡು ಹೊಸ ಬಿಲ್ಡಿಂಗನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಈ ಎರಡು ಹೊಸ ಬಿಲ್ಡಿಂಗು ಮೆಜರ್ಮೆಂಟ್ ಬಂದ್ಬಿಟ್ಟು 22ಕ್ಕೆ 44. ಈ ಎರಡು ಸಪ್ರೇಟು ಎರಡು ಮೆಜರ್ಮೆಂಟ್ ಬಂದ್ಬಿಟ್ಟು 22ಕ್ಕೆ 44. ಸೊ 968 ಅಡಿ ಬರುತ್ತೆ. ಈ 968 ಅಡಿ ಹತ್ತತ್ರ 1000 ಅಡಿ ಅಂತಲೇ ಅಂದ್ಕೊಬೋದು. ಎರಡು ಫೇಸ್ ಬಂದ್ಬಿಟ್ಟು ಸೈಡ್ ಫೇಸ್ ಬಂದ್ಬಿಟ್ಟು ಈಸ್ಟ್ಗೆ ಕೊಟ್ಟಿದ್ದಾರೆ. ಆಮೇಲೆ ಡೋರ್ ಕೂಡ ಈಸ್ಟ್ಗೆ ಪ್ರೊವೈಡ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಒಂದು 2 BHK ಬರುತ್ತೆ, ಫಸ್ಟಲ್ಲಿ ಒಂದು 2 BHK. ಸೊ ಎರಡರಲ್ಲೂ ಗ್ರೌಂಡಲ್ಲಿ 2 BHK, ಫಸ್ಟಲ್ಲಿ 2 BHK ಬರುತ್ತೆ. ಎರಡೂ ಕೂಡ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ವಾಸ್ತು ಪ್ರಕಾರ ಇದೆ. ಸೊ ಈ ತೋಟದ ಗುಡ್ಡದಳ್ಳಿಗೆ ನಿಮಗೆ ಕನೆಕ್ಟಿವಿಟಿ ಬಂದ್ಬಿಟ್ಟು ಯಾವ ರೀತಿ ಅಂದರೆ, ನಿಮಗೆ ಪ್ರೆಸ್ಟೀಜಿಂದ ನಿಮಗೆ 3-4 ಕನೆಕ್ಟಿವಿಟಿ ಇದೆ. ಈ ಒಂದು ಪ್ಲೇಸ್ಗೆ, ಈ ಒಂದು ಬಿಲ್ಡಿಂಗ್ಗೆ 3-4 ಕನೆಕ್ಟಿವಿಟಿ ಇದೆ. ಅದು ಒಂದು ಪ್ರೆಸ್ಟೀಜಿಂದ ಮೆಟ್ರೋ ಸ್ಟೇಷನಿಂದ ಒಂದು 2.25 ಒಂದು 3 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಇದು ಅಂಚೆಪಳ್ಳಿ ಆ ಕಡೆ ರೂಟಿಂದ ಬರ್ತೀನಿ ಅಂತ ನೋಡಿದ್ರೆ ಅಲ್ಲೂ ಕೂಡ ಒಂದು 2.25 3 ಕಿಲೋಮೀಟರ್ ಆಗುತ್ತೆ. ಇನ್ನೊಂದು ರೂಟ್ ಬಂದ್ಬಿಟ್ಟು 8ನೇ ಮೈಲಿ ಹೆಸರುಘಟ್ಟ ಮೇನ್ ರೋಡ್ ಇದೆಯಲ್ಲ, ಬಗಲುಗುಂಟೆ ಸಿಡಿಯದಲ್ಲಿ, ಆ ರೂಟಿಂದ ಬಂದರೆ ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಬಿಲ್ಡಿಂಗ್ ಬರುತ್ತೆ. ಸೊ ಹಂಗಾಗಿ ಈ 3 ರೂಟಲ್ಲೂ ಕೂಡ ನೀವು ಈ ಒಂದು ಬಿಲ್ಡಿಂಗ್ಗೆ ಕನೆಕ್ಟ್ ಆಗ್ಬೋದು. ಈ 3 ರೂಟಲ್ಲಿ ಬೆಸ್ಟ್ ರೂಟ್ ಬಂದ್ಬಿಟ್ಟು ಅದು ಬಗಲುಗುಂಟೆ ಸಿಡಿಯದಲ್ಲಿ ರೂಟು ಬೆಸ್ಟ್ ರೂಟು. ಹಂಗಾಗಿ ನಿಮಗೆ ಯಾವುದು ಅನುಕೂಲನೋ ಆ ರೂಟಿಂದ ನೀವು ಬಂದು ಇದಕ್ಕೆ ವಿಸಿಟ್ ಮಾಡ್ಬೋದು. ಏನಿವೆ ಫ್ರೆಂಡ್ಸ್, ನೋಡಿ ಬನ್ನಿ, ಈಗ ನಾನು ಡೀಟೇಲ್ಸಲ್ಲಿ ಹೇಳಿದ್ದೀನಿ. ಈಗ ಪಾರ್ಕಿಂಗ್ ತೋರಿಸ್ತೀನಿ. ಪಾರ್ಕಿಂಗಲ್ಲಿ ನೀವು ಆರಾಮ್ಸೆ ಎರಡು ಬಿಲ್ಡಿಂಗ್ ನಾನು ತೋರ್ಸೋಕೆ ಹೋಗಿಲ್ಲ, ಜಸ್ಟ್ ಒಂದು ಬಿಲ್ಡಿಂಗ್ ಮಾತ್ರ ನಾನು ಒಳಗಡೆ ತೋರಿಸ್ತಾ ಇದ್ದೀನಿ, ಮನೆ ಒಳಗಡೆ. ಸೊ ಹಂಗಾಗಿ ಈ ಒಂದು ಬಿಲ್ಡಿಂಗಲ್ಲಿ ಈಗ ಒಂದು ಆರಾಮ್ಸೆ ಪಾರ್ಕಿಂಗ್ ಬಂದ್ಬಿಟ್ಟು ನೀವು ಇನ್ನೋವಾ ಕಾರ್ನೇ ನಿಲ್ಲಿಸ್ಕೊಬೋದು. ಅಷ್ಟು ಚೆನ್ನಾಗಿ ಪಾರ್ಕಿಂಗ್ ಕೊಟ್ಟಿದ್ರೆ, ದೊಡ್ಡದಾಗಿದೆ. ಇಲ್ಲಿ ವಾಟರ್ ಕನೆಕ್ಷನ್ ಬಂದ್ಬಿಟ್ಟು CMC ವಾಟರ್ ಕನೆಕ್ಷನ್ ಇದೆ. ಫುಲ್ಲು ಡೆವಲಪ್ಮೆಂಟ್ ಆಗಿರೋ ಏರಿಯಾ ಕೂಡ ಇದು. ನಿಮಗೆ ಇದ್ರ ಸುತ್ತಮುತ್ತ ಒಳ್ಳೊಳ್ಳೆ ಕಾಲೇಜು, ಯೂನಿವರ್ಸಿಟಿ, ಮಾಲ್ಸು, ನಿಮಗೆ ಏನು ಬೇಕಾದರೂ ಎಲ್ಲ ರೀತಿಯ ಫೆಸಿಲಿಟಿ ಈ ಒಂದು ಮನೆಯ ಸುತ್ತಮುತ್ತ ಇದೆ. ಹಂಗಾಗಿ ಇಲ್ಲಿ ಬೆಸ್ಟ್, ಈ ಮನೆನ ಯಾರು ತೊಗೊತೀರೋ ಅವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಆಮೇಲೆ ಇದು ಓನರ್ ಕೋಟಿಂಗ್ ಪ್ರೈಸ್ ಏನು ಹೇಳ್ಬಿಡ್ತೀನಿ ಈಗಲೇ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,10,00,000 ಹೇಳ್ತಾ ಇದ್ದಾರೆ. ಇದು 968 ಸ್ಕ್ವೇರ್ ಫೀಟು, 968 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಬಿಲ್ಡಿಂಗು. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,10,00,000 ಹೇಳ್ತಾರೆ, ನೆಗೋಷಿಯಬಲ್ ಇರುತ್ತೆ. ಹಂಗಾಗಿ ಇದು ನಾನು ನೋಡ್ದಂಗೆ ಇಷ್ಟು ಸ್ಕ್ವೇರ್ ಫೀಟ್ ಜಾಗ, ಇಷ್ಟು ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಬಿಲ್ಡಿಂಗು 1,10,00,000 ಅಂದರೆ ಓಕೆ, ನನ್ನ ಪ್ರಕಾರ ವರ್ತ್ ಅಮೌಂಟ್ ಅಂತಲೇ ಹೇಳ್ಬೋದು. ಹಂಗಾಗಿ ಯಾರೇ ಒಂದ್ಸರಿ ವಿಸಿಟ್ ಮಾಡಿದ್ದಾದ್ಮೇಲೆ ಡಿಸಿಷನ್ ತೊಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಈಗ ಗ್ರೌಂಡಲ್ಲಿ ಏನಿದೆಯೋ 2 BHK ಆ ಮನೆಯನ್ನು ತೋರಿಸ್ತೀನಿ. ತುಂಬಾ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಕೊಟ್ಟಿದ್ದಾರೆ, POP ಪ್ರೊವೈಡ್ ಮಾಡಿದ್ದಾರೆ. ಆಪೋಸಿಟ್ ವಾಲ್ಗೆ ವಾಲ್ ಪೇಪರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಬಂದ್ಬಿಟ್ಟು ಟೀಕ್ ವುಡ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ದೇವ್ರ ಮನೆ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಅಲ್ಲಿ 2x4 ವಾಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ, ಪ್ಲಸ್ ಗೋಲ್ಡನ್ ಕಲರ್ ಬಾರ್ಡರ್ ಕೂಡ ಯೂಸ್ ಮಾಡಿದ್ದಾರೆ. ಅಡುಗೆ ಮನೆಯಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ, ಆಮೇಲೆ ಕಿಚನ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಗ್ಯಾಸ್ ಕನೆಕ್ಷನ್ ಬಂದ್ಬಿಟ್ಟು ಔಟ್ ಸೈಡೇ ಕೊಟ್ಟಿದ್ದಾರೆ. ಫ್ರಿಡ್ಜ್ಗೆ ಅಂತ ಪ್ರಾವಿಷನ್ಸ್ ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ. ನೋಡಿ, ಗ್ರಾನೈಟ್ ಎಷ್ಟು ಶೈನಿಂಗ್ ಇದೆ ಅಂತ ಈ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ.
ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಿಲ್ಡಿಂಗು. ಯಾಕಂದರೆ ನಾನು ದಿನ ಏನು ಆಲ್ಮೋಸ್ಟ್ ನಾನು ಇದನ್ನು ಗಮನಿಸಿದ್ದೀನಿ, ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗಿಂತಲೂ ಎಂಡಿಂಗ್ವರೆಗೂ ಇದನ್ನು ನಾನು ಗಮನಿಸಿದ್ದೀನಿ. ಒಂದು ಕ್ಯೂರಿಂಗಿಂದ ಹಿಡ್ಕೊಂಡು ಒಂದು ಮೆಟೀರಿಯಲಿಂದ ಹಿಡ್ಕೊಂಡು ಎಲ್ಲದ್ರಿಗೂ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಹಂಗಾಗಿ ನಾನು ನೋಡ್ದಂಗೆ ಇದು ಒಂದು ಬೆಸ್ಟ್ ಮನೆ ಅಂತಲೇ ಹೇಳ್ಬೋದು. ನಾನು ಸುಮ್ಮನೆ ಹೇಳಲ್ಲ, ಯಾಕಂದರೆ ದಿನ ಓಡಾಡ್ತಾ ಇರ್ತೀವಲ್ಲ ಆವಾಗ ಗಮನಿಸಿರ್ತೀವಲ್ಲ, ಆ ಒಂದು ಇದರಲ್ಲಿ ನಾನು ಹೇಳ್ತಾ ಇರೋದು. ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಅಷ್ಟೇ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಈ ಒಂದು ಬಿಲ್ಡಿಂಗಲ್ಲಿ. ನೋಡಿ, ವೆಸ್ಟ್ ಸೈಡ್ಗೆ 3 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ವುಡ್ಡಲ್ಲಿ ಕಿಟಕಿ ಪ್ರೊವೈಡ್ ಮಾಡಿರೋದು, ಸ್ಲೈಡಿಂಗ್ ಕಿಟಕಿ ಅಲ್ಲ. ನೋಡಿ, ವಾರ್ಡ್ರೋಬ್ಸು ಬ್ರೌನ್ ಪ್ಲಸ್ ಗ್ರೇ ಕಲರ್ ಮಿಕ್ಸ್ ಇರೋ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದಾರೆ. ಇದರ ಓನರ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಎರಡೂ ಬಿಲ್ಡಿಂಗು, ನಾನು ಏನು ಹೊರಗಡೆಯಿಂದ ತೋರಿಸಿದ ಎರಡೂ ಬಿಲ್ಡಿಂಗ್ ಬಂದ್ಬಿಟ್ಟು ಓನರ್ ಕೋಟಿಂಗು 1,10,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ನಾನು ನೋಡ್ದಂಗೆ ಇಷ್ಟು 968 ಸ್ಕ್ವೇರ್ ಫೀಟ್ಗೆ ಇಷ್ಟು ಬೆಲೆ ವರ್ತ್ ಅಂತಲೇ ಹೇಳ್ಬೋದು. ಅದು ಬೇರೆ ಗ್ರೌಂಡಲ್ಲಿ 2 BHK, ಫಸ್ಟಲ್ಲಿ 2 BHK ಏನು ಪ್ರೊವೈಡ್ ಮಾಡಿದ್ರು ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಆಮೇಲೆ ನಿಮ್ಮ ಇದು ಏನು ಮನೆ ಎಲ್ಲ ಓಕೆ ಆಗಿ ನಿಮಗೆ ಇಷ್ಟ ಆಗಿ ಸಿಟ್ಟಿಂಗ್ ಮಾಡಿದ್ರೆ ಅದರಲ್ಲಿ ನೀವು ಒಂದು ಶಾರ್ಟ್ ಪೇಮೆಂಟ್ ಅಂದರೆ ಅದಕ್ಕೂ ಒಂಥರ ನೆಗೋಷಿಯಬಲ್ ಇರುತ್ತೆ. ಆಮೇಲೆ ನೀವು ಲೋನ್ಗೆ ಹೋಗ್ತೀರ ಅಂದರೆ ಅದಕ್ಕೂ ಕೂಡ ಒಂಥರ ನೆಗೋಷಿಯಬಲ್ ಇರುತ್ತೆ. ಹಂಗಾಗಿ ನಿಮ್ಮ ಪೇಮೆಂಟ್ ಮೇಲೆ ನೆಗೋಷಿಯಬಲ್ ಡಿಪೆಂಡ್ ಆಗುತ್ತೆ. ಹಂಗಾಗಿ ಒಂದ್ಸರಿ ವಿಸಿಟ್ ಮಾಡಿ ಮನೆ ಓಕೆ ಆಯ್ತು ಅಂದರೆ ಆಮೇಲೆ ಬೇಕಾದ್ರೆ ಅದು ಪೇಮೆಂಟ್ ಬಗ್ಗೆ ಮಾತಾಡ್ಬೋದು. ನೋಡಿ, ಇದು ಎರಡನೇ ಬೆಡ್ರೂಮ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಎರಡನೇ ಬೆಡ್ರೂಮಲ್ಲಿ ಕೂಡ ಲಾಫ್ಟ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಪ್ಲಸ್ ಓಪನ್ ಡೋರ್, ಸ್ಲೈಡಿಂಗ್ ಓಪನ್ ಡೋರೇ ಕೊಟ್ಟಿರೋದು. ಬನ್ನಿ ಈಗ ನೆಕ್ಸ್ಟು 2 ಬೆಡ್ರೂಮ್ ತೋರಿಸಿದ್ದೀನಿ. ನೋಡಿ, ಹಾಲು ಎಷ್ಟು ಸ್ಪೇಷಿಯಸ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಓಪನ್ ಕಿಚನ್ ಕೊಟ್ಟಿರೋದು. ನನಗನ್ಸ್ದಂಗೆ ಈ ಬಜೆಟಲ್ಲಿ ಈ ಒಂದು ಏರಿಯಾದಲ್ಲಿ ಅದು ಇಷ್ಟು ಸ್ಕ್ವೇರ್ ಫೀಟ್ ಜಾಗ ಸಿಗ್ತಾ ಇರೋದು ನನ್ನ ಪ್ರಕಾರ ತುಂಬಾ ವರ್ತ್ ಇದೆ ಅಂದ್ಕೊಂಡಿದ್ದೀನಿ. ಏನೇ ಆಗಲಿ ನೀವು ಒಂದ್ಸರಿ ಬನ್ನಿ, ವಿಸಿಟ್ ಮಾಡಿ, ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ವರ್ತ್ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ನೀವು ಕ್ಯಾಲ್ಕುಲೇಟ್ ಮಾಡಿ, ನಿಮ್ಗೆ ವರ್ತ್ ಅನಿಸಿದ್ರೆ ಬೈ ಮಾಡ್ಬೋದು ಆರಾಮ್ಸೆ. ನೀವು ಯಾವುದೇ ಮನೆ ತೊಗೊಳ್ಳಿ, ನೀವು ಯಾವುದೇ ಮನೆಗೆ ವಿಸಿಟ್ ಮಾಡಿ ಓಕೆ ಆದಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡೇ ಮಾಡ್ತೀರಾ, ಯಾರು ಸುಮ್ಮನೆ ಬೈ ಮಾಡಲ್ಲ. ಹಂಗಾಗಿ ಎಲ್ಲ ವಿಚಾರಿಸಿ, ಸುತ್ತಮುತ್ತ ವಿಚಾರಿಸಿ, ನಿಮಗೆ ಏನು ಅದ್ರ ಬೆಲೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಬೇಕಾದ್ರೆ ಅದನ್ನು ನೆಗೋಷಿಯೇಟ್ ಮಾಡ್ಬೋದು. ಬನ್ನಿ ಈಗ ಗ್ರೌಂಡ್ ಫ್ಲೋರಲ್ಲಿ 2 BHK ತೋರಿಸಿದೆ. ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ಅಲ್ಲೂ ಕೂಡ ಒಂದು 2 BHK ಮನೆಯನ್ನು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಏನು ಪಾರ್ಕಿಂಗ್ ಬಂದಿತ್ತೋ ಹಂಗಾಗಿ ಇಲ್ಲೊಂದು ಸ್ವಲ್ಪ ರೂಮ್ ಒಂದು ಸ್ವಲ್ಪ ಚಿಕ್ಕದಾಗಿ ಬಂದಿದೆ, ಆಮೇಲೆ ಹಾಲೂ ಚಿಕ್ಕದಾಗಿ ಬಂದಿದೆ. ಈಗ ಫಸ್ಟ್ ಫ್ಲೋರಲ್ಲಿ ನಿಮಗೆ ಫುಲ್ಲು ಕವರ್ ಆಗುತ್ತೆ. ಏನು 968 ಅಡಿ ಏನು ಬರುತ್ತೋ ಅಷ್ಟು ಕವರ್ ಆಗಿರೋದ್ರಿಂದ ಅಲ್ಲಿ ಎಲ್ಲನೂ ತುಂಬಾ ದೊಡ್ಡದಾಗಿ ಬರುತ್ತೆ. ನೀವು ಈ ಫಸ್ಟ್ ಫ್ಲೋರಲ್ಲಿ ಇದ್ಕೊಂಡು ಓನರ್ ಇದ್ಕೊಂಡು ಕೆಳಗಡೆ ಫ್ಲೋರ್ನ ಬಾಡಿಗೆ ಕೊಡ್ತೀನಿ ಅಂದರೆ ಆರಾಮ್ಸೆ ಇಲ್ಲಿ ಡಬಲ್ ಬೆಡ್ರೂಮ್ಗೆ 10,000 ಅಂತೂ ನೀವು ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಫುಲ್ಲು ರೆಂಟೆಡ್ಗೆ ಬಿಡ್ತೀನಿ ಅಂದರೂ ನೀವೇನಿಲ್ಲ ಅಂದರೆ 20,000 ರೆಂಟನ್ನು ಈ ಒಂದು 20,000 ಅಲ್ಲ,
25,000 ರೆಂಟೆಡ್ನ ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಇದು ಮೇನ್ ಡೋರ್ ಮುಂದೆ ಜಾಗ ಒಂದು ಏನಿಲ್ಲ ಒಂದು 5 ಅಡಿ ಜಾಗ ಬಿಟ್ಟಿದ್ದಾರೆ. ಪ್ಯಾಸೇಜು ಇಲ್ಲೂ ಕೂಡ POP ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಇನ್ನೂ ಒಂದು 10% ಕೆಲಸ ಬಾಕಿ ಇತ್ತು. ಹಂಗಾಗಿ ಆದರೂ ನಾನು ನಮ್ಮ ಕಸ್ಟಮರ್ ನೋಡಲಿ, ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸ್ವಲ್ಪ ಬೇಗನೆ ವಿಡಿಯೋ ಮಾಡಿದ್ದೀನಿ. ಎನಿವೇ ನೀವು ಬಂದು ನೋಡಿ ಫೈನಲೈಸ್ ಮಾಡೋ ವರ್ಷಕ್ಕೆ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಿ ಹೋಗುತ್ತೆ. ನೋಡಿ ಇಲ್ಲಿ ಫುಲ್ಲು ಆಪೋಸಿಟು ರೈಟ್ ಸೈಡು ವಾಲೆಲ್ಲ ವಾಲ್ಪೇಪರ್ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆ ಪ್ಲಸ್ ಝೂಮರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಎಷ್ಟು ದೊಡ್ಡದಾಗಿದೆ ಹಾಲು. ನೀವು ಸೋಫಾನ ಏನಿಲ್ಲ ಅಂದ್ರೂ ಹತ್ತತ್ರ ನನಗನ್ಸಂಗೆ ಒಂದು 12ರಿಂದ 15 ಜನ ಕೂತ್ಕೊಬೋದೇನೋ, ಅಷ್ಟು ದೊಡ್ಡದು ಸೋಫಾನ ನೀವು ಯೂಸ್ ಮಾಡ್ಬೋದು. ಒಂದು ಹೊಸ ಮನೆಗೆ ಏನೇನೆಲ್ಲ ಫೆಸಿಲಿಟಿ ಕೊಡಬೇಕು ಅಷ್ಟು ಫೆಸಿಲಿಟಿ ಕೂಡ ಈ ಒಂದು ಮನೆಯಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗಾಗಿ ನೀವು ಎಕ್ಸ್ಟ್ರಾ ಏನೂ ವರ್ಕು ಇರೋದಿಲ್ಲ. ಬಂದಾಗ ಅಷ್ಟು ನೀಟಾಗಿ ಪ್ರತಿಯೊಂದು ಪ್ಲ್ಯಾನ್ ಮಾಡಿ ನೀಟಾಗಿ ಕಟ್ಟಿಸಿದ್ದಾರೆ. ಹಾಗಾಗಿ ನಿಮಗೆ ಈ ಬಜೆಟಲ್ಲಿ ಏನು ಅವ್ರು ಹೇಳ್ತಾ ಇರೋ ಬಜೆಟ್ 1,10,00,000 ಏನು ಹೇಳ್ತಾ ಇದ್ದಾರೋ ಆ ಬಜೆಟಲ್ಲಿ ಇಷ್ಟು ಸ್ಕ್ವೇರ್ ಫೀಟ್ ಮನೆ ಅಷ್ಟು ಫೆಸಿಲಿಟಿಯಾಗಿ ಕೊಟ್ಟಿರೋದ್ರಿಂದ ಅದು ವರ್ತ್ ಅಂತಲೇ ಹೇಳ್ಬೋದು. ನೋಡಿ ಈ ಕಡೆಯಿಂದ ಹಾಲ್ ವ್ಯೂ ತೋರಿಸ್ತಾ ಇದ್ದೀನಿ. ಗೋಲ್ಡನ್ ಕಲರ್ ವಾಲ್ ಪೇಪರ್ ಯೂಸ್ ಮಾಡೋದ್ರಿಂದ, ಆಮೇಲೆ ಪ್ಲಸ್ POP ಲೈಟಿಂಗ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಒಳ್ಳೆ ಲುಕ್ ಕೊಡ್ತಾ ಇದೆ ಮನೆ. ಎಷ್ಟೋ ಜನ ಕೇಳ್ತಾ ಇರ್ತೀರ, ನಮ್ಮದು ಮನೆ ತುಂಬ ಕುಟುಂಬ, ನಮ್ಮದು ಫ್ಯಾಮಿಲಿ ದೊಡ್ಡದು, ಹಂಗಾಗಿ ನನಗೆ ಸ್ವಲ್ಪ ದೊಡ್ಡದಾಗಿರೋ ಮನೆ ಬೇಕು ಅಂತ ಕೇಳ್ಕೊತಾ ಇದ್ರಿ. ಅವ್ರಿಗೆ ನೋಡಿ ಇದು ಸೂಟಬಲ್ ಮನೆ ಅಂತಲೇ ಹೇಳ್ಬೋದು. ಆಮೇಲೆ ಫ್ರೆಂಡ್ಸ್, ನೀವು ಯಾರೇ ಬರೋಕ್ಕೆ ಮುಂಚೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಫ್ಯಾಮಿಲಿ ಜೊತೆ ಬನ್ನಿ. ಫ್ಯಾಮಿಲಿ ಜೊತೆ ಬಂದಾಗ ಒಂದೇ ಸರಿ ಡಿಸಿಷನ್ ತೊಗೊಬೋದು. ಯಾಕಂದರೆ ಯಾಕೆ ಆ ರೀತಿ ಹೇಳ್ತೀನಿ ಅಂದರೆ, ನೀವು ಇವಾಗ ನಾನೊಬ್ಬನೇ ಅಲ್ಲ, ರಿಯಲ್ ಎಸ್ಟೇಟ್ ಮಾಡೋರು ನಂತರ ಬೇಜಾರು ಜನ ಇರ್ತಾರೆ, ಅವ್ರ ಕಡೆಯಿಂದನೂ ಬಂದು ಹೋಗೋರು ಇರ್ತಾರೆ. ಅದಕ್ಕಾಗಿ ಅವರಲ್ಲಿ ಇವಾಗ ಶನಿವಾರ ಭಾನುವಾರ ಬಂತು ಅಂದರೆ ಮನೆ ನೋಡೋಕ್ಕೆ ಅಂತಲೇ ಒಂದಷ್ಟು ಜನ ಇರ್ತಾರೆ. ಅವರೆಲ್ಲ ಬಂದು ನೋಡ್ಕೊಂಡು ಹೋಗಿರ್ತಾರೆ. ಏನಿಲ್ಲ ಅಂದರೂ ಶನಿವಾರ ಭಾನುವಾರದಲ್ಲೇ ಒಂದು ಮಿನಿಮಮ್ 20 ಜನ ಬಂದು ಹೋಗಿರ್ತಾರೆ. ಅವರಲ್ಲಿ ಯಾರಿಗಾದರೂ ಡಿಸಿಷನ್ ಆಗ್ಬೋದು, ಯಾರಿಗಾದ್ರೂ ಇಷ್ಟ ಆಗ್ಬೋದು, ಯಾರಾದರೂ ಬೈ ಮಾಡ್ಬೋದು. ಅದಕ್ಕೋಸ್ಕರ ನೀವೊಬ್ಬರೇ ಬಂದು ಮತ್ತೆ ಫ್ಯಾಮಿಲಿ ಇನ್ನೊಂದ್ಸರಿ ಕರ್ಕೊಂಬಂದು ಅವಾಗೆಲ್ಲ ನೋಡಿ ಹೋಗೋ ಅಷ್ಟೊತ್ತಿಗೆ ಇದು ಸೇಲ್ ಆದರೂ ಆಗ್ಬಿಡ್ಬೋದು. ಹಂಗಾಗಿ ನನ್ನ ರಿಕ್ವೆಸ್ಟು, ನೀವೇನು ಬರ್ತಿರೋ ಅವಲ್ಲೇ ಒಂದೇ ಸರಿ ಫ್ಯಾಮಿಲಿ ಬನ್ನಿ. ನೀವು ಬಂದು ಒಂದೇ ಸರಿ ಡಿಸಿಷನ್ ತೊಗೊಳಕ್ಕೆ ಈಸಿ ಆಗುತ್ತೆ. ಆವಾಗ ಬೇಗ ನಿಮಗೆ ಎಲ್ಲ ಓಕೆ ಆಯಿತು ಅಂದರೆ ಬೈ ಮಾಡ್ಬೋದು ಅಂತ ನನ್ನ ರಿಕ್ವೆಸ್ಟು. ಹಾಗಾಗಿ ನೀವು ಬರೋಕ್ಕೆ ಮುಂಚೆ ಫ್ಯಾಮಿಲಿ ಜೊತೆ ಬನ್ನಿ ಅಂತ ನನ್ನ ರಿಕ್ವೆಸ್ಟು. ಆಮೇಲೆ ಟೈಮ್ ಕೂಡ ಸೇವ್ ಆಗುತ್ತೆ. ನಿಮ್ದು ಏನೇ ಪರ್ಸ್ನಲ್ ವರ್ಕ್ ಇದ್ದರೂ ಆರಾಮ್ಸೆ ಮಾಡ್ಕೊಬೋದು. ಹಂಗಾಗಿ ಟೈಮ್ ಸೇವ್ ಆಗೋದ್ರಿಂದ ಈ ಎಲ್ಲ ಫೆಸಿಲಿಟಿ ಇರೋದ್ರಿಂದ ನೀವು ಒಂದ್ಸರಿ ಫ್ಯಾಮಿಲಿ ಜೊತೆ ಬಂದರೆ ಬೆಸ್ಟ್ ಅಂತ ನನ್ನ ಸಜೆಷನ್ನು. ನೋಡಿ, ಅಪ್ ಟು 7 ಫೀಟ್ವರೆಗೂ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದರೆ. ಬ್ಲ್ಯಾಕು ವೈಟು ಆ್ಯಂಡ್ ಬ್ರೌನ್ ಕಲರ್ ವಾಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಪ್ಲಸ್ ಆ್ಯಂಟಿ ಸ್ಕಿಡ್ ಫ್ಲೋರಿಂಗ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ ಬಾತ್ರೂಮಲ್ಲಿ.
ನೋಡಿ ಟಿ ವಿ ಕ್ಯಾಬಿನೆಟು ತುಂಬಾ ಚೆನ್ನಾಗಿದೆ ಅಲ್ಲೂ ಕೂಡ. ಈಗ ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಫಸ್ಟ್ ಬೆಡ್ರೂಮ್ನಲ್ಲೂ ಕೂಡ ಲೆಫ್ಟ್ ಸೈಡ್ 3 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ POP ಕೂಡ ಇದೆ. ಪ್ಲಸ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಇಲ್ಲೂ ಕೂಡ ವಾಲ್ಪೇಪರ್ನ ಪ್ರೊವೈಡ್ ಮಾಡಿದ್ದಾರೆ, ಒಂದು ಸೈಡ್ಗೆ ವಾಲ್ಪೇಪರ್ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ. ಆಮೇಲೆ ಫ್ರೆಂಡ್ಸ್, ನಿಮಗೆ ಮನೆ ಓಕೆ ಆಗಿ ಏನೋ ನಿಮ್ಗೆ ಏನಾರ ಲೋನ್ ಬೇಕು ಅಂದರೂ ಕೂಡ ನಾನು ಪ್ರೊವೈಡ್ ಮಾಡಿಕೊಡ್ತೀನಿ. ನಿಮಗೆ ಈ ಒಂದು ಲೊಕೇಶನಲ್ಲಿ ಲೋನ್ ಬೇಕು ಅಂದರೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಈ ಒಂದು ಲೊಕೇಶನಲ್ಲಿ ಕೊಡಲ್ಲ, ಆದರೆ ಪ್ರೈವೇಟ್ ಬ್ಯಾಂಕಲ್ಲಿ ಕೊಡ್ತಾರೆ. ನಿಮಗೆ ಪ್ರೈವೇಟ್ ಬ್ಯಾಂಕು ಯಾವುದ್ಯಾವುದು ಅಂದರೆ ಕ್ಯಾನ್ ಫಿನ್ನು, ಟಾಟಾ, ಆದಿತ್ಯ ಬಿರ್ಲಾ, ಆಮೇಲೆ LIC, ಆಮೇಲೆ ಇನ್ನೂ ಮುಂತಾದ ಎಷ್ಟೊಂದು ಪ್ರೈವೇಟ್ ಬ್ಯಾಂಕ್ಗಳಿದ್ದಾವೆ. ಆ ಮುಖಾಂತರ ನಿಮಗೆ ನಾನು ಲೋನ್ನ ಪ್ರೊವೈಡ್ ಮಾಡಿಕೊಡ್ತೀನಿ. ನೀವು ಪ್ರತಿಯೊಂದು ಟೋಟಲ್ ಏನು ಮನೆಗೆ ಇವಾಗ ಒಂದು ಅಗ್ರಿಮೆಂಟಿಂದ ಆಗಲಿ, ಒಂದು ಇನ್ಸೂರೆನ್ಸ್ ಆಗಲಿ, ಒಂದು ಲೋನ್ಸ್ ಆಗಲಿ, ಎಲ್ಲ ಥರ ನಾನು ಫೆಸಿಲಿಟಿನ ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀನಿ. ಹಾಗಾಗಿ ನಿಮಗೆ ಮನೆ ಓಕೆ ಆದರೆ ಸಾಕು, ಇನ್ನು ಮುಂದಿಂದು ಎಲ್ಲ ಕೆಲಸಗಳಿಗೂ ನಾನು ಹೆಲ್ಪ್ ಮಾಡ್ತೀನಿ. ನೋಡಿ, ಇದು ಸೆಕೆಂಡ್ ಬೆಡ್ರೂಮ್ನ ನಾನು ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ 3 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ POP ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎರಡೂ ಕಡೆಯೂ ಡ್ರೆಸ್ಸಿಂಗ್ ಟೇಬಲ್ ಪ್ರೊವೈಡ್ ಮಾಡಿದ್ದಾರೆ, ವಾರ್ಡ್ರೋಬ್ಸ್ ಪ್ರೊವೈಡ್ ಮಾಡಿದ್ದಾರೆ. ಆದರೆ ಈ ಬೆಡ್ರೂಮ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ, ಒಂದು ಬೆಡ್ರೂಮ್ ಮಾತ್ರ ಅಟ್ಯಾಚ್ ಬಾತ್ರೂಮ್ ಇದೆ, ಒಂದು ಕಾಮನ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಆಪೋಸಿಟ್ ಅಪ್ ಟು ಏನು 7 ಫೀಟ್ವರೆಗೂ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. 3 ಪಾನ್ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟಲ್ಲಿ SS ರೈಲಿಂಗ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಇದು ಮೆಟ್ಲಿಗೆ MS ರೈಲಿಂಗ್ಸ್ನ ಯೂಸ್ ಮಾಡಿದ್ದಾರೆ ಮೆಟ್ಲಿಗೆ. ಆಮೇಲೆ ಫ್ರಂಟಲ್ಲಿ SS ರೈಲಿಂಗ್ಸ್ನ ಯೂಸ್ ಮಾಡಿದ್ದಾರೆ. 3 ಫೀಟ್ ಸ್ಟೇರ್ ಕೇಸ್ ಇದು. ಎರಡೂ ಬಿಲ್ಡಿಂಗಲ್ಲೂ ಇನ್ನೂ ಒಂದು 10% ಕೆಲಸ ಬಾಕಿ ಇತ್ತು. ಆ ಮಧ್ಯೆ ನಿಮಗೆ ತೋರಿಸಿದ್ದೀನಿ. ನೀವು ಬಂದು ವಿಸಿಟ್ ಮಾಡಿ ಎಲ್ಲ ಓಕೆ ಮಾಡೋರಿಗೆ ಅದೇನು 10% ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಕೊಡ್ತಾರೆ. ನೋಡಿ, ಟೆರೇಸ್ಗೆ ಹೋಗ್ತಾ ಇದ್ದೀನಿ. ಟೆರೇಸಲ್ಲಿ ಒಂದು ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ.
ನೀವು ಒಂದು ಬಿಲ್ಡಿಂಗ್ ಪಿನ್ ಟು ಪಿನ್ ಗಮನಿಸಲಿ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ವಲ್ಪ ಸ್ಲೋ ಆಗಿ ಮಾಡಿದ್ದೀನಿ. ನೋಡಿ ಇಲ್ಲಿ ಸೋಲಾರ್ಗೆ ಆಮೇಲೆ ವಾಷಿಂಗ್ ಮೆಷಿನ್ಗೆ ಎಲ್ಲದಕ್ಕೂ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕೊಳ್ಳೋಕ್ಕೂ ಕೂಡ 2 ಆ್ಯಂಗಲ್ನ ಪ್ರೊವೈಡ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಇದು 22 × 44 ಟೋಟಲ್ 968 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಬಿಲ್ಡಿಂಗು. ಎರಡು ಬಂದು ಫೇಸ್ ಬಂದ್ಬಿಟ್ಟು ಈಸ್ಟ್ ಫೇಸ್ ಸೈಟು, ಈಸ್ಟ್ ಫೇಸ್ ಡೋರು ಪ್ರೊವೈಡ್ ಮಾಡಿದ್ದಾನೆ. ಆಮೇಲೆ ಗ್ರೌಂಡಲ್ಲಿ ಒಂದು 2 BHK, ಫಸ್ಟಲ್ಲಿ 2 BHK ಮಾಡಿದ್ದಾನೆ. ನೋಡಿ, ಇದು ಪ್ರೆಸ್ಟೀಜ್ ಜಿಂದಾಲ್ ಮೆಟ್ರೋ ಸ್ಟೇಷನ್ ಅಪಾರ್ಟ್ಮೆಂಟ್ ಅದು. ಆಮೇಲೆ ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,10,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇರುತ್ತೆ. ನಿಮ್ಮ ಪೇಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಗೋಷಿಯಬಲ್ಲು ನೀವು ಲೋನ್ಗೆ ಹೋಗ್ತಿರೋ ಇಲ್ಲ 1 ಶಾಟ್ ಪೇಮೆಂಟ್ ಮಾಡ್ತಿರೋ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರ ಮೇನ್ ಪ್ಲೇಸ್ ಬಂದ್ಬಿಟ್ಟು ತೋಟದ ಗುಡ್ಡಹಳ್ಳಿ. ಸೊ ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ.